V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕೋವಿಡ್-19 ನಿಯಮದಂತೆ ಅಂಬಾಮಠದ ಶ್ರೀ ಅಂಬಾದೇವಿ ಪೂಜಾ ಕೈಂಕರ್ಯ. ಬಗಳಮುಖಿ ಶ್ರೀ ಅಂಬಾದೇವಿಗೆ ವಿಶೇಷ ಪೂಜೆ. ಸಿಂಧನೂರು ತಾಲೂಕಿನಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳ ಪರದಾಟ. ದೃಷ್ಟಿ ವಿಕಲಚೇತನರಾದರೂ ವಿದ್ಯಾರ್ಥಿನಿಯರಿಗೆ ಬೋಧಿಸುವ ಅತಿಥಿ ಉಪನ್ಯಾಸಕ ಹರೀಶ್. ಸಿಂಧನೂರು ತಾಲೂಕಿನ ಸುಕ್ಷೇತ್ರ ಸಿದ್ಧಪರ್ವತ ಅಂಬಾಮಠದ ಅಂಬಾದೇವಿ ಜಾತ್ರೋತ್ಸವ ನಿಮಿತ್ತ ಬನದ ಹುಣ್ಣಿಮೆಯಂದು ಬೆಳಗಿನ ಜಾವ ಕೋವಿಡ್-19 ನಿಯಮದಂತೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಕೋವಿಡ್ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾಧಿಕಾರಿಗಳು ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ಜಾತ್ರೆಯನ್ನು ರದ್ದುಪಡಿಸಿ ಆದೇಶ ಹೊರಡಿಸಿದ್ದರು. ಭಕ್ತರು ಜಾತ್ರೆಗೆ ಬರಬಾರದೆಂದು ತಾಲೂಕಾಡಳಿತದಿಂದ ಜನಜಾಗೃತಿ ಮೂಡಿಸಲಾಗಿತ್ತು. ಆದಾಗ್ಯೂ ರಾಜ್ಯದ ವಿವಿಧೆಡೆಗಳಿಂದ ಶ್ರೀದೇವಿಯ ದರ್ಶನಕ್ಕೆ ಭಕ್ತರು ಆಗಮಿಸಿದ್ದರು. ಈ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗಿನ ಜಾವದಲ್ಲಿಯೇ ರಥ ಹಾಗೂ ಶ್ರೀ ಅಂಬಾದೇವಿಗೆ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಮತ್ತು ಅರ್ಚಕರು ಪೂಜೆ ನೆರವೇರಿಸಿದರು. ಪೊಲೀಸರು ಬಿಗಿ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಿಂಧನೂರು ತಾಲೂಕಿನ ಸುಕ್ಷೇತ್ರ ಸಿದ್ಧಪರ್ವತ ಅಂಬಾಮಠದ ಬಗಳಮುಖಿ ಅಂಬಾದೇವಿಗೆ ಜಾತ್ರೋತ್ಸವ ನಿಮಿತ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಜರುಗಿದವು. ಬೆಳಗ್ಗೆಯಿಂದಲೇ ದೇವಸ್ಥಾನದ ಒಳಗಡೆ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ, ಡಿವೈಎಸ್ಪಿ ವಿಶ್ವನಾಥರಾವ್ ಕುಲಕರ್ಣಿ ಹಾಗೂ ಜೆಡಿಎಸ್ ವಕ್ತಾರ ಬಸವರಾಜ್ ನಾಡಗೌಡ ಮತ್ತಿತರರು ಶ್ರೀದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಜಾತ್ರೆ ರದ್ದುಗೊಳಿಸಲಾಗಿದ್ದರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ, ದೇವರ ದರ್ಶನಕ್ಕೆ ಅನುಮತಿ ನೀಡಲಾಗಿರಲಿಲ್ಲ. ಆದ್ದರಿಂದ ರಥೋತ್ಸವಕ್ಕೆ ಕಾಯಿ ಹೊಡೆದು ಪೂಜೆ ಸಲ್ಲಿಸಿದರು.
ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ನಾಡೆಲ್ಲ ಬೆಳಗಿಸುವ ದೇವಿ ಬಂಗಾರ. ಕನಸಲು ಕರುಣಿಸುವ ಮಾತೆ ಮಂದಾರ. ಸಿಂಗಾರ ಬಂಗಾರ ಸಿಂಗಾರ ಬಂಗಾರ ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಸಂತರು ಗುಡಿ ಮುಂದೆ ತಾಯಿಯ ಕೂಗಿದರೆ ಅಂಬೆಯು ತಾನೆದ್ದು ಬರುತ್ತಾಳೋ. ಸಂತರು ಗುಡಿ ಮುಂದೆ ತಾಯಿಯ ಕೂಗಿದರೆ ಅಂಬೆಯು ತಾನೆದ್ದು ಬರುತ್ತಾಳೋ. ದೇವಿಯು ತಾವೊಂದು ಸಂತರ ಬಾಯಿಗೆ ಸಕ್ಕರೆ ಹಾಕಿ ನಲಿದಾಳೋ. ದೇವಿಯು ತಾವೊಂದು ಸಂತರ ಬಾಯಿಗೆ ಸಕ್ಕರೆ ಹಾಕಿ ನಲಿದಾಳೋ. ಸಕ್ಕರೆ ಹಾಕಿ ನಲಿದಾಳೋ. ಹಾಯ್. ತುಪ್ಪದ ಹೋಳಿಗೆ ಕೊಟ್ಟಾಳೋ. ಸಕ್ಕರೆ ಹಾಕಿ ನಲಿದಾಳೋ. ತುಪ್ಪದ ಹೋಳಿಗೆ ಕೊಟ್ಟಾಳೋ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ದೇವಿಯ ಬೇಡಿದರೆ ಅಂಗಾರ ಧರಿಸಿದರೆ ನೂರಾರು ರೋಗವ ಕಳೆದಾಡೋ. ದೇವಿಯ ಬೇಡಿದರೆ ಅಂಗಾರ ಧರಿಸಿದರೆ ನೂರಾರು ರೋಗವ ಕಳೆದಾಡೋ. ಅಂಬಾ ಮಾತೆಗೆ ಹರಕೆಯ ಹೊರಲು ನಮ್ಮ ಬಾಳೆಲ್ಲ ಬಂಗಾರ. ಅಂಬಾ ಮಾತೆಗೆ ಹರಕೆಯ ಹೊರಲು ನಮ್ಮ ಬಾಳೆಲ್ಲ ಬಂಗಾರ. ನಮ್ಮ ಬಾಳೆಲ್ಲ ಬಂಗಾರ. ನೋಡೋಣ ತಾಯಿಯ ಸಿಂಗಾರ. ನಮ್ಮ ಬಾಳೆಲ್ಲ ಬಂಗಾರ. ನೋಡೋಣ ತಾಯಿಯ ಸಿಂಗಾರ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಕೈ ಹಿಡಿದು ಕಾಪಾಡು ಹುಲಸಾದ ಸುಖ ನೀಡು ಎನ್ನುತ್ತ ಭಕ್ತರು ಬರುತ್ತಾರ. ಕೈ ಹಿಡಿದು ಕಾಪಾಡು ಹುಲಸಾದ ಸುಖ ನೀಡು ಎನ್ನುತ್ತ ಭಕ್ತರು ಬರುತ್ತಾರ. ಗೆಜ್ಜೆ ಬಂಡಿಯ ಕಟ್ಟಿ ನಾಡಿನ ಭಕ್ತರು ತಾಯಿಯ ಜಾತ್ರೆಗೆ ಬಂದಾರು. ಗೆಜ್ಜೆ ಬಂಡಿಯ ಕಟ್ಟಿ ನಾಡಿನ ಭಕ್ತರು ತಾಯಿಯ ಜಾತ್ರೆಗೆ ಬಂದಾರು. ತಾಯಿಯ ಜಾತ್ರೆಗೆ ಬಂದಾರು. ಹಾಯ್. ಜಯ ಜಯಕಾರ ಮಾಡ್ಯಾರು. ತಾಯಿಯ ಜಾತ್ರೆಗೆ ಬಂದಾರು. ಜಯ ಜಯಕಾರ ಮಾಡ್ಯಾರು. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ಬಂಗಾರ ಸಿರಿ ಬಂಗಾರ ಇದು ಸಿದ್ಧ ಪರ್ವತದ ಸಿಂಗಾರ. ನಾಡೆಲ್ಲ ಬೆಳಗಿಸುವ ದೇವಿ ಬಂಗಾರ. ಕನಸಲು ಕರುಣಿಸುವ ಮಾತೆ ಮಂದಾರ. ಸಿಂಗಾರ ಬಂಗಾರ ಸಿಂಗಾರ ಬಂಗಾರ. ಆಹಾ ಸಿಂಗಾರ ಬಂಗಾರ ಸಿಂಗಾರ ಬಂಗಾರ.
ಸಿಂಧನೂರಿನ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಾವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಸ್ಗಾಗಿ ಪರದಾಡುವಂತಾಗಿದೆ. ಹೌದು, ನಗರ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮೀಣ ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿಗಳು ಮಹಾವಿದ್ಯಾಲಯಕ್ಕೆ ತೆರಳಬೇಕಾದರೆ 2 ಕಿಲೋಮೀಟರ್ ತೆರಳಬೇಕು. ಸರಿಯಾದ ಸಮಯಕ್ಕೆ ಬಸ್ಗಳು ಇಲ್ಲ. ಕುಷ್ಟಗಿ ಮಾರ್ಗವಾಗಿ ತೆರಳುವ ಹಾಗೂ ಬರುವ ಬಸ್ಗಳು ಕಾಲೇಜಿನ ಬಸ್ ಸ್ಟಾಪ್ ಬಳಿ ನಿಲ್ಲಿಸುತ್ತಿಲ್ಲ. ನಿಲ್ಲಿಸಿದರೂ ವಿದ್ಯಾರ್ಥಿಗಳು ಬಾಗಿಲಿಗೆ ಜೋತು ಬಿದ್ದು ಬರುವ ಪರಿಸ್ಥಿತಿ ಇದೆ. ಆದ್ದರಿಂದ ಸಾರಿಗೆ ಇಲಾಖೆಯಿಂದ ಪ್ರತ್ಯೇಕವಾಗಿ 3-4 ಬಸ್ಗಳನ್ನು ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಮತ್ತು ಬಸ್ ನಿಲ್ದಾಣಕ್ಕೆ ಸಂಚರಿಸಲು ವ್ಯವಸ್ಥೆ ಮಾಡಬೇಕೆಂಬುದು ವಿದ್ಯಾರ್ಥಿಗಳ ಒತ್ತಾಸೆಯಾಗಿದೆ. ಎಪಿಎಂಸಿಗಳಲ್ಲಿ ನೋಂದಾಯಿತಿ ಹಮಾಲಿ ಕಾರ್ಮಿಕರಿಗೆ ಮಾರುಕಟ್ಟೆ ಸಮಿತಿ ವತಿಯಿಂದ ವಿವಿಧ ಯೋಜನೆಗಳಲ್ಲಿ ವಿಮಾ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಶ್ರಮಜೀವಿ ಹಮಾಲರ ಸಂಘದ ವತಿಯಿಂದ ಎಪಿಎಂಸಿ ಕಾರ್ಯದರ್ಶಿಗೆ ಬುಧವಾರ ಮನವಿ ಪತ್ರ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ಎಂ ಗಂಗಾಧರ್, ಕಳೆದ 5-6 ವರ್ಷಗಳಿಂದ ಎಪಿಎಂಸಿ ವಿಮಾ ಸೌಲಭ್ಯಗಳನ್ನು ಹಮಾಲಿ ಕಾರ್ಮಿಕರಿಗೆ ನೀಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಈ ಮುಂಚೆ ಹಮಾಲಿ ಕಾರ್ಮಿಕರು ಮರಣ ಹೊಂದಿದ ಅವರ ಕುಟುಂಬಕ್ಕೆ ಜನಶ್ರೀ ವಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ, ಆಮ್ ಆದ್ಮಿ ಭೀಮಾ ಯೋಜನೆಯಡಿಯಲ್ಲಿ ಪರಿಹಾರದ ಮೊತ್ತವನ್ನು ನೀಡಲಾಗುತ್ತಿತ್ತು. ಇದಕ್ಕೆ ಸಂಬಂಧಿಸಿದ ಹಣವನ್ನು ಕೃಷಿ ಮಾರುಕಟ್ಟೆಯಿಂದಲೇ ಪ್ರತಿಯೊಬ್ಬರ ಹಮಾಲರ ವಿಮಾ ಹಣವನ್ನು ಭರಿಸಿ ಹಮಾಲರು ಮರಣ ಹೊಂದಿದಾಗ 35,000 ಹಣವನ್ನು ಪರಿಹಾರ ಮೊತ್ತವಾಗಿ ವಿಮೆಯನ್ನು ನೀಡಲಾಗುತ್ತಿತ್ತು. ಈಗ ಪುನಃ ಆ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದಾಗಿ ಮೇಲೆ ತೋರಿಸಿದ ಹಳೆಯ ಯೋಜನೆಗಳು ಮುಕ್ತಾಯವಾಗಿವೆ. ಹೊಸದಾಗಿ ಎಲ್ಐಸಿ ಸಂಸ್ಥೆಯ ಗ್ರೂಪ್ ಮೈಕ್ರೋ ಟರ್ಮ್ ಅಶ್ಯೂರೆನ್ಸ್ ಪ್ಲಾನ್ ಅನ್ನು ಕಲ್ಪಿಸಲು ಮುಂದಾಗಿರುವುದು ಹಮಾಲರ ಉದ್ಯೋಗ ಭದ್ರತೆಯ ಮೇಲೆ ಭಾರೀ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹೊಸ ವಿಮಾ ಯೋಜನೆಯ 2 ಬಗೆಯ ವಿಮಾ ಮೊತ್ತದ ಪಾವತಿಯನ್ನು ಒಳಗೊಂಡು, ಒಂದನೆಯದಾಗಿ ಹಮಾಲಿ ಕಾರ್ಮಿಕ ಮರಣ ಹೊಂದಿದರೆ 50,000 ರೂಪಾಯಿ ವಿಮಾ ಹಣವನ್ನು ಸಮಿತಿಯವರೇ ವಿಮಾ ಮೊತ್ತವನ್ನು ಪಾವತಿ ಮಾಡುವುದು. ಎರಡನೆಯದು, ಪ್ರತಿಯೊಬ್ಬ ನೋಂದಾಯಿತ ಹಮಾಲಿ ಕಾರ್ಮಿಕರು ವಾರ್ಷಿಕ 220.29 ರೂಪಾಯಿ ಸಮಿತಿಗೆ ನೀಡಿದರೆ ಸಮಿತಿಯವರು 220.29 ರೂಪಾಯಿ ಹಣ ಭರಿಸಿ ಮರಣ ಹೊಂದಿದ ಹಮಾಲಿ ಕಾರ್ಮಿಕರಿಗೆ 1 ಲಕ್ಷ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲು ಸಹಕಾರ ಸಚಿವರು ಹಾಗೂ ಕೃಷಿ ಮಾರಾಟ ಮಂಡಳಿ ಅಧ್ಯಕ್ಷರ ಅಧ್ಯಕ್ಷತೆಯ ಪ್ರಧಾನ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದರಿಂದ ಕಾರ್ಮಿಕರಿಗೆ ಏನೂ ಲಾಭವಾಗುವುದಿಲ್ಲ. ಹಮಾಲಿ ಕಾರ್ಮಿಕರಿಂದ ವಾರ್ಷಿಕ ವಂತಿಗೆಯನ್ನು ಭರಿಸುವುದು ಕೈಬಿಟ್ಟು ಕೃಷಿ ಮಾರುಕಟ್ಟೆ ಸಮಿತಿಯವರೇ ಪೂರ್ತಿ ಹಣವನ್ನು ಭರಿಸಿ ಮರಣ ಹೊಂದಿದ ಹಮಾಲಿ ಕಾರ್ಮಿಕರಿಗೆ 1 ಲಕ್ಷ ರೂಪಾಯಿ ಹಣವನ್ನು ವಿಮಾ ಪರಿಹಾರವಾಗಿ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಬಾಬುಸಾಬ್ ಬೆಳ್ಳಟ್ಟಿ, ಉಪಾಧ್ಯಕ್ಷ ನಾಗಪ್ಪ ಉಮ್ಲೂಟಿ, ಕಾರ್ಯದರ್ಶಿ HR ಹೊಸಮನಿ, ಖಜಾಂಚಿ ತಿಮ್ಮಣ್ಣ ಯಾದವ್ ಸೇರಿದಂತೆ ಅನೇಕ ಹಮಾಲಿ ಕಾರ್ಮಿಕರು ಭಾಗವಹಿಸಿದ್ದರು. ಎಲ್ಲವೂ ಇದ್ದು ಕೊರಗುವವರ ಮಧ್ಯೆ ಇಲ್ಲೊಬ್ಬ ಉಪನ್ಯಾಸಕ ಕಣ್ಣಿಲ್ಲದೆಯೂ ಉತ್ತಮ ಬೋಧಕರಾಗಿ ಗಮನ ಸೆಳೆದಿದ್ದಾರೆ. ವಿಕಲತೆಯ ಕೊರಗನ್ನು ತೊಡೆದು ಹಾಕಿ ತಮಗಿರುವ ವಿಶೇಷ ಶಕ್ತಿಯಿಂದಲೇ ವಿದ್ಯಾರ್ಥಿನಿಯರ ಪಾಲಿಗೆ ಉಪನ್ಯಾಸಕ ಹರೀಶ್ HR ಬೆಳಕಾಗಿದ್ದಾರೆ. ಸಿಂಧನೂರಿನ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ MA ಇಂಗ್ಲಿಷ್ ವಿಷಯದ ಉಪನ್ಯಾಸಕರಾಗಿರುವ ಹರೀಶ್ ಅವರಿಗೆ 2 ಕಣ್ಣುಗಳೇ ಇಲ್ಲ. ತಮ್ಮ ಅಂಧತ್ವವನ್ನು ಎಂದಿಗೂ ನ್ಯೂನತೆ ಎಂದು ಭಾವಿಸದೆ ಇವರು ಬೋಧನಾ ಕಾರ್ಯದಲ್ಲಿ ತೊಡಗುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಸ್ನಾತಕೋತ್ತರ ಕೇಂದ್ರದಲ್ಲಿ MA ಮೊದಲ ವರ್ಷದಲ್ಲಿ ತರಗತಿ ಹೇಳುತ್ತಿರುವ ಇವರ ಬಗ್ಗೆ ವಿದ್ಯಾರ್ಥಿನಿಯರಿಗೆ ಎಲ್ಲಿಲ್ಲದ ಅಭಿಮಾನ. ಮೂಲತಃ ತುಮಕೂರಿನವರಾಗಿರುವ ಹರೀಶ್ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ಸದ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಆರಂಭಿಸಿದ್ದಾರೆ. ತರಗತಿಯಲ್ಲಿ ಸಾಮಾನ್ಯ ಉಪನ್ಯಾಸಕರಂತೆಯೇ ಬೋಧನೆ ಮಾಡುವ ಇವರ ಕಲೆ ಎಂಥವರಿಗೂ ಅಚ್ಚರಿ ಮೂಡಿಸುತ್ತದೆ. ಜೀವನದಲ್ಲಿ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಸಾಧನೆ ಮಾಡಬೇಕು ಎಂದುಕೊಂಡವರ ಸಾಲಿನಲ್ಲಿ ಇವರು ಒಬ್ಬರು. ನೆಟ್, ಕೆಸೆಟ್ ಸೇರಿ ಪ್ರಮುಖ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಹರೀಶ್ PhD ಮಾಡಬೇಕು ಎಂದು ಗುರಿ ಹೊಂದಿದ್ದಾರೆ. ವಿಶ್ವವಿದ್ಯಾಲಯದ ಉಪನ್ಯಾಸಕರು ಸಹ ಇವರ ಬೋಧನಾ ಕಾರ್ಯಕ್ಕೆ ಸಾಥ್ ನೀಡುತ್ತಿದ್ದು ಪ್ರತಿ ವರ್ಷ ಇಂಗ್ಲಿಷ್ ವಿಭಾಗದಲ್ಲಿ ಉತ್ತಮ ಫಲಿತಾಂಶ ಬರುತ್ತಿದೆ. ಜಗತ್ತಿನಲ್ಲಿ ನನ್ನಂತೆಯೇ ಸಾಕಷ್ಟು ಜನ ಇದ್ದಾರೆ.
ಕಣ್ಣಿಲ್ಲವೆಂದು ನಾನು ಯೋಚಿಸುತ್ತಿಲ್ಲ. ಮನಸ್ಸಿನಿಂದ ಮಾಡುವ ಪ್ರತಿ ಕಾರ್ಯವು ಯಶಸ್ವಿಯಿಂದ ಕೂಡಿರುತ್ತದೆ. ತಾಂತ್ರಿಕವಾಗಿ ನಾವು ತುಂಬ ಮುಂದೆ ಹೋಗಿದ್ದೇವೆ. ನೆಟ್ ಕೆಸೆಟ್ ಪಾಸಾಗಿದ್ದೇನೆ. PhD ಮಾಡಬೇಕು ಎಂದು ಗುರಿ ಇದೆ ಎಂದು ಅತಿಥಿ ಉಪನ್ಯಾಸಕ ಹರೀಶ್ HR ಹೇಳುತ್ತಾರೆ. ಅವರು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ. ಅವರೆಂದೂ ವಿಕಲಚೇತನರಂತೆ ಕಾಣುವುದಿಲ್ಲ. ಅವರ ಬೋಧನಾ ಶೈಲಿ, ವಿದ್ಯಾರ್ಥಿಗಳಿಗೆ ಮಾಡುವ ಮಾರ್ಗದರ್ಶನ ಎಲ್ಲರ ಗಮನ ಸೆಳೆದಿದೆ. ಅವರ ಕರ್ತವ್ಯ ಪ್ರಜ್ಞೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷ ಅಧಿಕಾರಿ ಡಾಕ್ಟರ್ M. ನಾಗರಾಜ್ ಅಭಿಪ್ರಾಯಪಟ್ಟಿದ್ದಾರೆ. It's because of the lack of that consistency. We struggle 1 week or 15 days, we do what our teacher says. But what about 1 week or 15 days? We stop everything. We start to behave like ordinary people. That is where our development stops. That's one. And the third step is very important, as you mentioned few minutes ago. That is practice. We don't practice because of our hesitation tendency. ನಿಮ್ಮ ಫ್ರೆಂಡ್ ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲೀಷು, ನಿಮಗೂ ಬರಬೇಕು ಅಂತ ಆಸೆ ಇರುತ್ತೆ. ಬಟ್ ನಾನು ಇಂಗ್ಲೀಷ್ ಮಾತಾಡಿದ್ರೆ ನನ್ನ ಫ್ರೆಂಡ್ ನೋಡಿ ಏನು ಅನ್ಕೋತಾರೆ, ನನ್ನ ತಪ್ಪಾದ್ರೆ ಎಷ್ಟು ಜನ ನಗುತ್ತಾರೋ. ತಪ್ಪು ಮಾಡೋದು ಹೇಗೆ? ನನಗೆ ಪಾಸ್ಟ್ ಟೆನ್ಸ್ ಗೊತ್ತಿಲ್ಲ, ಪ್ರೆಸೆಂಟ್ ಟೆನ್ಸ್ ಗೊತ್ತಿಲ್ಲ, ಏನ್ ತಪ್ಪು ಮಾಡೋದು? ವಾಸ್ ಎಲ್ಲ ಹಾಕಬೇಕು ಗೊತ್ತಿಲ್ಲ, ಈಸ್ ಎಲ್ಲ ಹಾಕಬೇಕು ಗೊತ್ತಿಲ್ಲ, ಆರ್ ಎಲ್ಲ ಹಾಕಬೇಕು ಗೊತ್ತಿಲ್ಲ, ಏನಾಗುತ್ತೋ ಏನ್ ಬಿಡ್ತೋ ಅನ್ನೋ ಒಂದು ಹೆದರಿಕೆ. ದಿಸ್ ಇಸ್ ನಾಟ್ ಮೈ ಫಸ್ಟ್ ಡ್ರೀಮ್. ಅಂದ್ರೆ ನಾನು ಇಂಗ್ಲಿಷ್ ಲೆಕ್ಚರ್ ಆಗ್ಬೇಕು ಅನ್ಕೊಂಡೆ PUC ಅಥವಾ PG ಬಂದಾಗಿಲ್ಲ ನಾನು. That was the dream when I started at my 7th standard only. When I was in 7th standard, that day only I decided to become English lecturer. And that process, that journey has brought me till here. Hangadre, ನೀವು 7th standard ಲೆಕ್ಕ ಹಾಕೊಂಡ್ರೆ ಹತ್ತತ್ರ 10 to 13 years ಆಯ್ತು already ಇವಾಗ. 10 to 13 years ಅಲ್ಲಿ how much I have struggled to learn English and come to this stage. Today, you hesitate if somebody asks you to go to Bangalore or Belgaum or perhaps to any other city. You hesitate. But I am from Belgaum and I didn't know anything about Sindhunur. But because of my courage and ability, I am able to come to Sindhunur and work like other faculties. The reason I am telling is, everyone should have that determination. ಛಲ ಅಂತೀವಲ್ಲ, ಆ ಛಲ ನಿಮ್ಮಲ್ಲಿ ಇದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಮುಟ್ತೀರಾ, ಏನೇನು ಬೇಕಾದ್ರೂ ಸಾಧಿಸ್ತೀರಾ. ಸಾಧಿಸೋ ಹಂತದಲ್ಲಿ ನಿಮ್ಗೆ ಸೋಲಾಗಬಹುದು, ಆದರೆ ಅದು ನಿಮ್ಮ ಅಂತ್ಯ ಅಲ್ಲ. ನೀವು ಇಂಗ್ಲಿಷಲ್ಲಿ ಒಂದು ಮಾತಿದೆ, ವಿ ಶುಡ್ ಲೂಸ್ ದಿ ಬ್ಯಾಟಲ್ ಬಟ್ ವಿನ್ ದ ವಾರ್. ಡಿಫರೆನ್ಸ್ ಇದೆ ವಾರ್ಗೂ ಮತ್ತೆ ಬ್ಯಾಟಲ್. ಸೊ my best wishes will be there with you all the best for your career. But be courageous on this. ಯಾವ್ದಾದ್ರು ಮತ್ತೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, while learning don't think that I am a woman, I am a girl, I am not a man. ಅದು ತಲೆಯಿಂದ ತಗೋಬೇಕು. ನಾವು ಹುಡುಗಿ ಅದೇನೆ, ಹುಡುಗರ ಕಲೆ ಹುಡುಗಿಯರ ಕಲಿಯಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಿಂದ ತೆಗೆದಿ. ಟ್ರೀಟ್ ಯುವರ್ ಸೆಲ್ಫ್ ಆಸ್ ಎ ಸ್ಟೂಡೆಂಟ್, ದಟ್ಸ್ ಇಟ್. ಕೀಪ್ ಅವೇ ಆಫ್ ದಟ್ ಹೆಸಿಟೇಷನ್ ಮಾಡಿ. Okay? So, in the last class we were discussing about the importance of English. ಎರಡು ಕ್ಲಾಸ್ ನಾನು ಮಾತಾಡ್ತಿದ್ದೆ ಕಾಮನ್ ಆಗಿ. In literature we read novels, dramas or poetry perhaps. Can we improve our English or can our personality be improved? No. Then how? Communication means learning is one process and implementation of that learning is ಸ್ಟಾರ್ಟ್. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಸಿಂಧನೂರಿನಲ್ಲಿ ವಿಶ್ವವಿದ್ಯಾನಿಲಯವು ಈಗಾಗಲೇ ನನ್ನನ್ನು ವಿಶೇಷ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿ ಸುಮಾರು 2 ತಿಂಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರದ ಅಭಿವೃದ್ಧಿಗಾಗಿ ಅಥವಾ ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ಸಾಧ್ಯವಾದ ಪ್ರಯತ್ನಗಳನ್ನು ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಆಡಳಿತ ವರ್ಗದಿಂದ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳನ್ನು ಡಾಕ್ಟರ್ ಹರೀಶ್ ಅವರು ಇಂಗ್ಲೀಷ್ ಪ್ರಾಧ್ಯಾಪಕರು ಅವರ ಭಾಷಾ ಜ್ಞಾನ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದಾಗಿದೆ.
ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡದಲ್ಲೂ ಕೂಡ ಪ್ರಭುತ್ವವನ್ನು ಪಡೆದಂಥವರು. ವಿದ್ಯಾರ್ಥಿಗಳಿಗೆ ನೀಡುವಂಥ ಅವರ ಮಾರ್ಗದರ್ಶನ ಅವರ ಭವ್ಯ ಬದುಕಿಗೆ ಅಥವಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುಂದೆ ಕಟ್ಟಿಕೊಳ್ಳಲಿಕ್ಕೆ ಅಥವಾ ನಿರ್ಮಿಸಿಕೊಳ್ಳಲಿಕ್ಕೆ ಸಹಾಯಕಾರಿ ಆಗುತ್ತೆ ಅನ್ನುವಂಥ ಭರವಸೆ ನಮ್ಮದಾಗಿದೆ. ಅದರ ಜೊತೆಗೆ ಎಲ್ಲ ವಿಷಯದ ಅಧ್ಯಾಪಕರು ತಮ್ಮ ಉನ್ನತವಾದ ವಿಚಾರಗಳನ್ನು, ವಿಶ್ವ ಮಟ್ಟದ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ನೀಡುವುದರ ಮೂಲಕ, ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದರ ಮೂಲಕವಾಗಿ ಈ ಭಾಗದ ಏನು ಮಹಿಳಾ ಶಿಕ್ಷಣ, ಉನ್ನತ ಶಿಕ್ಷಣ ಕಡಿಮೆ ಇರುವಂಥ ಈ ಹಿಂದುಳಿದ ಪ್ರದೇಶದಲ್ಲಿ ಈ ಅಧ್ಯಯನ ಕೇಂದ್ರವು ಒಂದು ಮಾದರಿ ಅಧ್ಯಯನ ಕೇಂದ್ರವಾಗ್ತದೆ ಅನ್ನುವಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಈ ಅಧ್ಯಯನ ಕೇಂದ್ರ ಮುಂದೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಭರವಸೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸರ್ಫರಾಜ್ ಖಾನ್ ಅಂತ. ನನ್ನ ಕಲೀಗ್ಸ್ ಬಸವ ಸರ್ ಹಾಗೂ ಹರೀಶ್ ಸರ್ ಆಗಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಅಕ್ಕ ಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿಯಲ್ಲಿ. ಸೊ ಇಷ್ಟು ವರ್ಷ ಆಯಿತು, ಲಾಸ್ಟ್ ವರ್ಷ ದುರ್ಗದಲ್ಲಿ ಕೆಲಸ ಮಾಡಿದ್ವಿ. ಸೊ ಈ ವರ್ಷ ಕೂಡ ನಾವು ಹರೀಶ್ ಸರ್ ಜೊತೆ ಕೆಲಸ ಮಾಡ್ತೀವಿ. ಒಂದು ಹೆಮ್ಮೆಯ ವಿಷಯ, ಯಾಕಂತ ಹೇಳಿದ್ರೆ ಅವ್ರು ಬ್ಲೈಂಡ್ ಇದ್ದರೂ ಕೂಡ ಅದು ಹೇಳ್ತಾರಲ್ಲ, ಕಣ್ಣಿಲ್ಲ ಅಂತ ಅನ್ಸೋದೇ ಇಲ್ಲ ನಮಗೆ ಯಾವುದೇ ಕಾರಣಕ್ಕೂ. ಅವ್ರು ಎಲ್ಲೋ ಒಂದು ಕಡೆ ನಮಗೆ ಪ್ರತಿ ಬಾರಿ ಕೂಡ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ನಮಗೆ ಸ್ಟಡೀಸ್ ವಿಷಯದಲ್ಲೂ ಸಹ ಅವರು ಸಾಕಷ್ಟು ರೀತಿಗಳಲ್ಲಿ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಶ್ರೇಯ, ರೀಸೆಂಟ್ಲಿ ಒಂದು ಕೇಸೆಟ್ ಆಯಿತು, ಅದರ ಶ್ರೇಯ ಯಾವುದೇ ಕಾರಣಕ್ಕೂ ನಾನು ಹರೀಶನ್ನ ಬಿಟ್ಟು ಮತ್ತೆ ಯಾರಿಗೂ ಬೇರೆಯವ್ರಿಗೆ ಕೊಡಬೇಕಂತ ಅಂದ್ಕೊಂಡಿಲ್ಲ ಆಯಿತಾ. ಸೊ ಸಾಕಷ್ಟು ಬೇರೆ ನನಗೆ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ. ಸೊ ಅದೇ ರೀತಿ ನನ್ನ ಜೊತೆ ನಮ್ಮ ಬಸವ ಸರ್ ಕೂಡ ಇದ್ದಾರೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಸೊ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದು ನನಗೊಂದು ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಬಟ್ ಆದರೆ ನನಗೇನು ಗರ್ವ ಅಂತಂದರೆ ಅವ್ರ ಜೊತೆ ಅವ್ರು ಏನೇ ಆಗಲಿ, ಯಾವುದೇ ವಿಷಯಕ್ಕಾಗಲಿ, ಸೊ ನನಗೇನು ಕ್ಲಾರಿಫಿಕೇಷನ್ ಬೇಕಾದರೆ ಅವ್ರ ಹತ್ರ ಹೋಗ್ತೀನಿ, ಸ್ಟ್ರೈಟ್ ಅವ್ರ ಹತ್ರ ಹೋಗ್ತೀನಿ, ಅವರೇ ಕೇಳ್ತೀನಿ. ಅದಕ್ಕೆ ನನಗೆ ಯಾವುದೇ ವಿಷಯದ ಕುರಿತಾಗಲಿ ಅದು ಕ್ಲಾರಿಫೈ ಮಾಡ್ತಾರೆ. ಮತ್ತು ಅವ್ರ ಜೊತೆ ಇರಲಿಕ್ಕೆ ಭಾಳ ಖುಷಿ ಆಗ್ತದೆ. ಮತ್ತು ಯಾವುದೇ ವಿಷಯ ನಾನು ನಮ್ಮ ಸಬ್ಜೆಕ್ಟ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಸೊ ಇದು ಪರ್ಸನಲ್ ಆಗಲಿ ಅಥವಾ ಬೇರೆದಾಗಲಿ, ಇನ್ನೊಂದು ಯಾವುದಾಗಲಿ, ಎಲ್ಲ ವಿಷಯಕ್ಕೆ ನನಗೆಲ್ಲ ಡೈರೆಕ್ಷನ್ ಕೊಡ್ತಾರೆ. ಮತ್ತು ಇವ್ರದ್ದು ಇರೋದು ಈ ಬಿ ಸೆಕ್ಟ್ರಿಗೆ ಒಂದು ಉತ್ತಮ ಕಳೆ ಅಂತ ಹೇಳ್ತೀನಿ. ನಾನು ಹರೀಶ್ ಸರ್ ಬಗ್ಗೆ ಹೇಳೋದಾದರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದ ಎತ್ತಣ ಸಂಬಂಧವಯ್ಯ ಅನ್ನೋ ಹಾಗೆ ಹರೀಶ್ ಸರ್ಗೂ ನಮಗೂ ಹೆಂಗೆ ಸಂಬಂಧ ಹುಡ್ತು ಅಂದರೆ, ನಾವು ಎಮ್ ಎ ಪಿ ಜಿ ಮಾಡ್ತಿದ್ವಿ ಅಂತಂದರೆ ಅವರು ಈ ಸೆಂಟ್ರಲ್ಲಿದ್ದರು. ಆ ಸರು ಯಾವ ರೀತಿ ಟೀಚ್ ಮಾಡ್ತಾರಂತ ಹೇಳೋಕ್ಕೆ ನಮ್ಗೆ ಒಂಥರ ಇದು, ನಮಗೆ ಎಲ್ಲ ಇದ್ದೂ ಏನು ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಹೋಗ್ತಿದ್ವಿ ಅಷ್ಟೇ. ಯಾವ ರೀತಿ ವೇದಲ್ಲಿ ಹೋಗ್ಬೇಕು, ಯಾವ ರೀತಿ ಟೀಚ್ ಮಾಡಬೇಕು, ವಿದ್ಯಾರ್ಥಿಗಳ ಮನಸ್ಸಿಗೆ ಅನುಗುಣವಾಗಿ ಯಾವ ರೀತಿ ಹೇಳಬೇಕು. ಮತ್ತು ನಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ಸಜೆಷನ್ ಏನಾದರೂ ಬೇಕಂದರೆ ಅವರು ಎಲ್ಲನೂ ತಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೋತಾರೆ. ಮತ್ತು ಆ ಸರಿಗೆ ಕಣ್ಣಿಲ್ಲ ಅನ್ನೋದು ಒಂದು ಬಿಟ್ಟರೆ ಅವರಲ್ಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ. ಯಾಕಂದರೆ ಅವರು ಎಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನಮ್ಗೆ ಅರ್ಥ ಆಗೋ ಥರನೇ ಹೇಳ್ತಾರೆ. ಎನಿ ಡೌಟ್ಸ್, ಯಾವುದೇ ಸಬ್ಜೆಕ್ಟ್ ಬಗ್ಗೆ ಡೌಟ್ಸ್ ಕೇಳಿದ್ರೂ ಅವರು ತಮ್ಮ ಏನು ನಮಗೆ ಅರ್ಥ ಆಗೋ ರೀತಿಲೇ ಹೇಳ್ತಾರೆ. ಅಂಥ ಲೆಕ್ಚರ್ ನಮ್ಮ ಕಾಲೇಜಲ್ಲಿರೋದು ನಮಗೆ ಹೆಮ್ಮೆಯ ವಿಷಯ. ಪ್ರೌಡ್ ಆಫ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾಲೇಜಲ್ಲಿರೋದು ನಮಗೆ ಹೆಮ್ಮೆನೇ. ನಾನು MA ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ ಓದ್ತಾ ಇದ್ದೀನಿ, ಫಸ್ಟ್ ಇಯರ್ನಲ್ಲಿ. ಹರೀಶ್ ಸರ್ ಬಗ್ಗೆ ಹೇಳಬೇಕಾದ್ರೆ, ಅವ್ರು ನಮಗೆ ಲಿಟ್ರರಿ ಕ್ರಿಟಿಸಿಸಮ್ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ. ಅವ್ರು ಬ್ಲೈಂಡ್ ಇದ್ದರೂ ಸಹ ತುಂಬಾ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅವ್ರು ನಮ್ಮ ಸರ್ ಅನ್ನೋದಕ್ಕೆ ನಾವು ಪ್ರೌಡ್ ಫೀಲಿಂಗಿಂದ ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ನಿಯಮದಂತೆ ಅಂಬಾಮಠದ ಶ್ರೀ ಅಂಬಾದೇವಿ ಪೂಜಾ ಕೈಂಕರ್ಯ. ಬಗಳಮುಖಿ ಶ್ರೀ ಅಂಬಾದೇವಿಗೆ ವಿಶೇಷ ಪೂಜೆ. ಸಿಂಧನೂರು ತಾಲೂಕಿನಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳ ಪರದಾಟ. ದೃಷ್ಟಿ ವಿಕಲಚೇತನರಾದರೂ ವಿದ್ಯಾರ್ಥಿನಿಯರಿಗೆ ಬೋಧಿಸುವ ಅತಿಥಿ ಉಪನ್ಯಾಸಕ ಹರೀಶ್. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9. ವಂದನೆಗಳು.